ತೇಪಿ ಸ್ತ್ರೀಮುಖ ಪಂಕಜಂ ಸುಲಲಿತಂ ದೃಷ್ಟೈವ ಮೋಹಂಗತ ಶಾಲ್ಯನ್ನಂ ಸ ಘೃತಂ ಪಯೋಧದಿಯುತಂ ಏ ಭುಂಜತೆ ಮಾನವಾಹ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ. ಈ ಇಂದ್ರಿಯಗಳ ನಿಯಂತ್ರಣ ಮಾಡ್ತೀನಿ ಅಂತೇಳಿ ತಪಸ್ಸಿಗೆ ಕುಂದ್ರವರು, ಅದನ್ನು ಬಿಡ್ತೀನಿ ಇದನ್ನು ಬಿಡ್ತೀನಿ ಅನ್ನೋರು ಇಂಥವ್ರು ಅದಾರಲ್ಲ, ಅವ್ರಿಗೆ ಹೇಳ್ತಾರೆ ಇಲ್ಲಿ. ವಿಶ್ವಾಮಿತ್ರ ಪರಾಶರರಂಥವರು ಸಹಿತ ಇಂದ್ರಿಯ ಚಾಪಲ್ಯಕ್ಕೆ ಒಳಗಾದರು. ತಪಸ್ಸಿಗೆ ಕುಳಿತಿರುವಂತಹ ವಿಶ್ವಾಮಿತ್ರ ಮೇನಕೆ ಬಂದಾಗ ಹಿಂಗ ನೋಡಿದ, ಮನಸ್ಸು ಎರಡಾತು. ಅವಳ ನಾಟ್ಯಕ್ಕೆ ಸೋತಿರುವಂತಹ ವಿಶ್ವಾಮಿತ್ರ ಮನಸ್ಸನ್ನು ಎರಡು ಮಾಡಿಕೊಂಡ. ಯಾರಿಗ ಗೊತ್ತಿಲ್ಲ, ಯಾವುದು ಎದುರಿಗೆ ಬಂದು ನಾಟ್ಯವನ್ನು ಮಾಡಕತ್ತಿತ್ತೋ ಅದ್ರ ಕೂಡಿದ, ಅದಕ್ಕೊಂದು ಮಗುವಾತು. ನನಗೆ ಸಂಬಂಧ ಇಲ್ಲ ಅಂತ ಇವ ಬಿಟ್ಟ, ಆಕೆ ನನಗರ ಏನು ಸಂಬಂಧ ಇದು ಅಂತ ಆಕೆಯೂ ಅಲ್ಲೇ ಬಿಟ್ಲು. ಒಂದಿಷ್ಟು ದಿವಸ ಕೂಡಿದ್ರು, ಅದನ್ನ ಅಲ್ಲೇ ಬಿಟ್ರು. ಇಬ್ರು ಬಿಟ್ಟು ಹೋದಾಗ ಯಾರಾದರೂ ಜೋಪಾನ ಮಾಡಬೇಕಲ್ಲ. ಹಕ್ಕಿಗಳು ಬಂದು ಎಲ್ಲೋ ತಾವು ಆರಿಸಿಕೊಂಡು ಬಂದ ಆಹಾರವನ್ನು ಆ ಶಿಶುವಿನ ಬಾಯಿ ಒಳಗ ಹಾಕ್ತಾ ಇದ್ದು, ಬಿಸಿಲು ಹೆಚ್ಚಾದಾಗ ತಮ್ಮ ರೆಕ್ಕೆಗಳನ್ನು ಹಿಂಗ ಹಾಕಿ ನೆರಳು ಮಾಡ್ತಾ ಇದ್ದು, ರಾತ್ರಿ ಹಗಲು ಕಾಯ್ತಾ ಇದ್ದು ಆ ಕೂಸನ್ನ. ಹಾಗಾಗಿ ಆ ಕೂಸಿಗೆ ಏನು ಹೆಸರು ಅಂತಂದ್ರೆ, ಆ ಕೂಸಿಗೆ ಶಕುಂತಲ ಅಂತ ಹೆಸರು. ಶಕುಂತ ಅಂದ್ರೆ ಹಕ್ಕಿಗಳು, ಲಾ ಅಂದ್ರೆ ರಕ್ಷಿಸಲ್ಪಟ್ಟಿರ್ತಕ್ಕಂತಹ ಅಂತ. ಹಕ್ಕಿಗಳಿಂದ ರಕ್ಷಿಸಲ್ಪಟ್ಟಿರೋದ್ರಿಂದ ಶಕುಂತಲ ಅಂತ ಹೆಸರು ಬಂತು. ಸುಮ್ಮನೆ ಹಿಂಗೆ ನೋಡಿದಾಕ್ಷಣ ಹೋಗಿಬಿಟ್ಟ. ದೂರದಿಂದ ನೋಡಿ ವಿಶ್ವಾಮಿತ್ರ ಪರಾಶರ, ಇನ್ನೊಬ್ಬ ಪರಾಶರ ಅಂತ ಋಷಿ, ಬಹಳ ದೊಡ್ಡ ಋಷಿ. ಯಮುನಾ ನದಿ ದಂಡಿಗೆ ಬಂದು ಕೂಡ್ಲೇನೆ ಕೈಯೊಳಗೆ ಕಮಂಡಲ, ದಂಡ ಇವೆಲ್ಲ ಇದ್ವಲ್ಲ, ಇದನ್ನ ಹಿಡ್ಕೊಂಡು ಬಂದ. ಅವನು ಬಹಳ ದೊಡ್ಡ ತಪಸ್ವಿ. ಇವರಿಬ್ಬರನ್ನು ಯಾಕೆ ಹೇಳ್ತಾರಂತಂದ್ರ, ಈ ವಿಶ್ವಾಮಿತ್ರ ಒಣಗಿದ ಎಲೆಗಳನ್ನು ತಿಂದು ತಪಸ್ಸು ಮಾಡ್ತಿದ್ದ. ಹಸಿ ಎಲೆ ತಿಂದ್ರ ಏನಾದರೂ ಮನಸ್ಸು ವಿಕಾರ ಆದಿತ್ತು ಅಂತ ಹೇಳಿ ಒಣಗಿದ ಎಲೆಗಳನ್ನ ತಿಂದು ಮಾಡ್ತಿದ್ದ. ಆತ ಒಣಗಿದ ಎಲೆ ತಿಂದ್ರೆ ಇನ್ನೂ ಏನಾರು ಆದಿತ್ತು, ಅದರಾಗೂ ಏನಾದ್ರು ರಸ ಇದ್ದಿತ್ತು ಅಂತೇಳಿ ತಿಳ್ಕೊಂಡು ಗಾಳಿಯನ್ನೇ ಸ್ವೀಕರಿಸಿ ತಪಸ್ಸು ಮಾಡ್ತಿದ್ದ ಪರಾಶರ. ಗಾಳಿ ಮೇಲೆ ತಪಸ್ಸು ಮಾಡೋದು. ದಂಡಿಗೆ ಬಂದು ನಿಂತಾನ. ಯಾರು ನಾ ಹೋಗಾಕ್ವಲ್ಲ, ನೀವು ಹೋಗಾಕ್ವಲ್ಲ, ಏನಾರು ಶಾಪ್ಗೆ ಹಾಕ್ಯಾನ, ಏನಾರು ಅಂದ್ಗಿಂತಾನ ಉಗ್ರ. ಕೊನೆಗೆ ಅಲ್ಲೊಂದು ತರುಣಿ ಹೇಳ್ತಾನ ಆತ, ಕಾಕ ಹೋಗು, ನೀವು ಹೋಗಿ ದಾಟಿಸಿ ಬಾ. ನೋಡಿ, ಅವಳು ಬಂದು ಹಿಂಗೆ ಡೋನಿ ಹಚ್ಚಿದ ಕೂಡಲೇ ಈತ ಕೂತ್ಕೊಂಡ. ಸ್ವಲ್ಪ ಸಂಪರ್ಕ ಆದಾಗ ಹಿಂಗ ಆಗಿ ಹೋಯ್ತು. ಪರಾಶರನ ಮನಸ್ಸು ಪೂರ್ತಿ ಕೆಟ್ಟ ಹೋಯ್ತು. ತನ್ನ ಮನೋಭಿಲಾಷೆಯನ್ನು ಹೇಳ್ಕೊಳ್ತಾನೆ, ನಾನು ನಿನ್ನನ್ನು ರಮಿಸಬೇಕಂತ ಮಾಡಿದ್ದೇನೆ. ಹೀಗೆ ಕೆಲವು ವಿಚಾರಗಳನ್ನ ಹೇಳಿದಾಗ ಅವಳು ಹೇಳ್ತಾಳ, ನಾನಾರು, ನೀವ್ಯಾರು, ನೀವು ತಪಸ್ವಿಗಳು, ಏನೆಲ್ಲ ಹೇಳ್ಕೊಂಡ್ಲು. ನೋಡಿ, ನಾ ಎಂದೂ ಸ್ನಾನ ಮಾಡೋದಿಲ್ಲ, ನೀರೊಳಗಿದ್ರೂ ಸಹಿತ ಸ್ನಾನ ಮಾಡೋದಿಲ್ಲ, ನಾವು ಅಂಬಿಗರು, ಹೀಗೆಲ್ಲ ತನ್ನ ವಿಚಾರಗಳನ್ನು ಹೇಳಿಕೊಂಡು ನೀವು ನನ್ನ ಸಮೀಪಕ್ಕೆ ಬರಬಾರ್ದು ಅಂತ ಹೇಳಿದ್ರೆ, ಹಾಗೇನಿಲ್ಲ ಅಂದ. ಇಲ್ಲ ನೋಡಿ, ಎಷ್ಟು ದುರ್ಗಂಧ ಅದೇ ಈ ದೇಹದೊಳಗೆ. ಹೊರಗೆ ಚಂದ ಕಾಣ್ತಿರ್ಬೋದು, ಒಳಗೆ ಬಹಳ ದುರ್ಗಂಧ ಅದೆ. ಇಂತಹ ದುರ್ಗಂಧದ ಶರೀರವನ್ನು ನೀವು ಮುಟ್ಟಬಾರ್ದು ಅಂದ್ರೆ ಅದನ್ನು ಸುಗಂಧ ಮಾಡಿಬಿಡ್ತೀನಿ ನಾನಂತೇಳಿ ಅಲ್ಲೇ ನೀರು ತಗೊಂಡು ಹಿಂಗೆ ಸಿಂಪಡಿಸಿಬಿಟ್ಟ. ಅದು ಘಮಘಮ ಅನ್ನಕತ್ತು. ಹಾಗಾಗಿ ಅದರ ಹೆಸರು ಸುಗಂಧಿ. ಅವಳ ಹೆಸರು ಸುಗಂಧಿ ಆಯ್ತು ನೀರು ಸಿಂಪಡಿಸಿದಾಗ. ನನ್ನೇನೋ ಸುಗಂಧ ಮಾಡಿದ್ರಿ, ನಿಮ್ಮ ಅಭಿಲಾಷೆಯನ್ನು ಈಡೇರಿಸ್ಕೋಬೇಕಂತ ಹೇಳಿ, ಆದ್ರೆ ಏನಾದರೂ ಮಾಡಿ ತಪ್ಪಿಸ್ಕೋಬೇಕಂತೇಳಿ ಅವಳು ಅಂತಾಳ, ಇಂತಹ ಮಧ್ಯಾಹ್ನದೊಳಗೆ 12 ಗಂಟೆ ಸಮಯದೊಳಗೆ ನಾನು ಕೂಡೋದು ಹೇಗೆ? ನೋಡಿ, ಆ ಕಡೆ ದಂಡೆಯಲ್ಲಿ ಜನಗಳು, ಈ ಕಡೆ ದಂಡೆಯಲ್ಲಿ ಜನಗಳು. ಈ ಮಾತನ್ನು ಹೇಳಿದಾಗ ಆತ ಅಂತಾನ, ಈ ಬೆಳಕಿನ ಭಯ ಉಂಟೆ ನಿನಗೆ, ಇದನ್ನ ಕತ್ತಲ ಮಾಡಿಬಿಡ್ತೀನಿ ಇಗೋ ಅಂಥೇಳಿ 1 ಕಿಲೋಮೀಟರ್ ಪೂರ್ತಿ ಮಧ್ಯರಾತ್ರಿ 12 ಗಂಟೆ ಮಾಡ್ತಾನವ. ಎದರ ಸಲುವಾಗಿ? ಹಿಂಗ ಕೂಡೋ ಸಲುವಾಗಿ. ಕೂಡಿದ. ಅಲ್ಲೊಂದು ಮಗು ಹುಟ್ಟಿತು. ಆ ಮಗುವೆ ವ್ಯಾಸ. 18 ಪುರಾಣಗಳನ್ನು ಬರೆದಿರುವಂತಹ ವ್ಯಾಸ, ಪರಾಶರನ ಮಗ. ಎಂತಿಂಥವ್ರು. ಹೀಗೆಲ್ಲ ಆಗಿ ಹೋಯಿತು. ಇಂದ್ರಿಯಗಳ ಚಾಪಲ್ಯಕ್ಕೊಳಗಾದ್ರು. ಇಂಥವನ್ನ ತಿಂದು ಹಿಂಗಾದವರು. ಇನ್ನ ಮೊಸರು, ಅನ್ನ, ತುಪ್ಪ ಅಂತಾದಿಂತಾದ ಎಲ್ಲ ಮೆತ್ತಂತ ತಗೊಂಡವರು, ನಾನು ಒಂದಿಷ್ಟು ಅದನ್ನ ನಿಯಂತ್ರಣ ಮಾಡ್ತೀನಿ ಅಂತ ಅನ್ನೋರಿದ್ರೆ
ಸಾಗರದೊಳಗೆ ಹಿಮಾಲಯ ಪರ್ವತ ತೇಲಿಕೊಂಡು ಹೊಂಟೈತೆ ಅಂದಂಗೆ ಆಗುತ್ತ ಅಂತ ನೀವು. ಸಾಗರದೊಳಗೆ ಹಿಮಾಲಯ ಪರ್ವತ ತೇಲಾಕ್ ಹತ್ತೈತಂದ್ರೆ ಎಲ್ಲರಿಗೆ ಹೆಂಗೆ ಆಶ್ಚರ್ಯ ಆಗ್ತದಲ್ಲ ಹಂಗಾಗುತ್ತೆ ಅಂತ ಹೇಳ್ತಾರೆ. ಕಷ್ಟ ಆದರೂ ಸಾಧ್ಯ. ನಾ ಹೇಳಿದೆ ಕುದುರೆಯನ್ನ ಕೆಲವು ಜನ ನಿಯಂತ್ರಿಸ್ತಾರೆ ಅಂತ. ಹಾವುದವಲ್ಲ ಹಾವು, ಆ ಹಾವುಗಳನ್ನ ಕೆಲವು ಜನ ಆಟ ಆಡಿಸ್ತಾರ. ನಾ ಆಗಲೇ ಹೇಳಿದೆ ಇಂದ್ರಿಯಗಳನ್ನುವಂಥ ಹಾವುಗಳು ಅಂತ. ಇಂದ್ರಿಯಗಳನ್ನುವಂತಹ ಹಾವುಗಳನ್ನು ಕೆಲವು ಜನ ಆಟ ಆಡಿಸ್ತಾರೆ. ಹಾವಾಡಿಗರು ಗೊತ್ತಿಲ್ಲ ತಮಗ? ಎಲ್ಲರೂ ಹಾವಿಗೆ ಹೆದರಿದ್ರ ಆ ಹಾವಾಡಿಗರು ಮಾತ್ರ ಹೆಂಗ್ ಬೇಕಂಗ ಆಟ ಆಡಿಸ್ತಾರ. ಯಾಕಂದ್ರೆ ಹಲ್ಲು ಮುರಿದಾರ. ಕೆಲವು ಜನ ಹಲ್ಲು ಮುರಿಯೋಕ್ಕಿಂತ ಮೊದಲನು ಸಹಿತ ಅವನು ಹಿಡಿದು ಆಟ ಆಡಿಸ್ತಾರೆ. ಆದ್ರೆ ಒಂದೇನು ಮಾಡ್ತಾರಂದ್ರೆ ಬಹಳ ಎಚ್ಚರದಿಂದ ಆಟ ಆಡಿಸ್ತಾರೆ. ಯಾವಾಗಲೂ ಕೂಡ ಹಾವಿನೊಂದಿಗೆ ಆಟ ಆಡಬೇಕಾದ್ರೆ ಹಾವಾಡಿಗರು ಸಹಿತ ಎಚ್ಚರವನ್ನು ವಹಿಸ್ತಾರೆ. ಹಾಗೆ ಕೆಲವು ಜನ ಯೋಗಿಗಳು ಇಂದ್ರಿಯಗಳನ್ನುವಂಥ ಹಾವುಗಳನ್ನ ಆಟ ಆಡಿಸ್ತಾ ಇರಬೇಕಾದ್ರೆ ಹಾವಾಡಿಗರಿದ್ದಂಗೆ ಅವ್ರ ಜೋಡಿ ಎಚ್ಚರದಿಂದನೇ ಆಟ ಆಡಿಸ್ತಿರ್ತಾರೆ. ಅಂಥವ್ರು ಕೆಲವು ಜನ ಇರ್ತಾರ. ಆ ಇಂದ್ರಿಯಗಳು ಬಹಳ ವಿಚಿತ್ರ ಅದಾವ. ಕಣ್ಣಿನ ಸಂತೋಷಕ್ಕೆ ಹೋಗಿರುವಂತಹ ಆ ಹುಳ ಸುಟ್ಟುಕೊಂಡು ಸತ್ತು ಹೋಗ್ತದೆ. ರಸನೇಂದ್ರಿಯ ವಿಷಯದಿಂದ ಮತ್ಸ್ಯ ಕೆಟ್ಟಿತ್ತು ಜಾಲಗಾರನ ಬಲೆಯಲ್ಲಿ. ನಾಲಿಗೆ ಸಂತೋಷ ಪಡಿಸಕ್ಕೆ ಈ ಮೀನು ಹಿಡಿಯೋರು ಒಂದು ಮಳಿ ತಗೋತಾರೆ.